ಕೇವಲ 15 ನಿಮಿಷದಲ್ಲಿ ಈ ರೀತಿ ಸಾರು ಬಿಸಿ ಬಿಸಿ ಅನ್ನಕ್ಕೆ ತಿಂತಾ ಇದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಈ ಸಾರು ಅಥವಾ ಈ ದಾಲ್ ಚಪಾತಿ, ರೊಟ್ಟಿ, ಅನ್ನ, ಪೂರಿಗೆ, ಬಿಸಿ ಬಿಸಿ ಮುದ್ದೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಬಿಸಿ ಬಿಸಿ ಅನ್ನದ ಜೊತೆ ತಿಂದೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ರುಚಿ ಗೊತ್ತಾ. ಈ ಉಪ್ಪಿನಕಾಯಿ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಏನಾದರೂ ಈ ಉಪ್ಪಿನಕಾಯಿ ರೆಸಿಪಿ ಬೇಕಾದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹೇಳಿ, ಇದರ ಲಿಂಕ್ ಕೂಡ ನಾನು ಶೇರ್ ಮಾಡ್ತೀನಿ. ನೋಡಿದ್ರಲ್ಲ, ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಸ್ಪೆಷಲ್ ದಾಲ್ ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ, ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು 3 ರೀತಿಯ ಬೇಳೆಗಳನ್ನು ತೊಗೊಂಡಿದ್ದೀನಿ. ಮೊದಲು ನಾನು ಹೆಸರು ಬೇಳೆ ಸ್ಮಾಲ್ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗರಿ ಬೇಳೆ, ಹಾಗೆ ಮಸೂರ್ ದಾಲ್, ಈ 3 ಬೇಳೆಗಳನ್ನು ಉಪಯೋಗಿಸಿ ಇವತ್ತು ಈ ದಾಲ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು 2 ರಿಂದ 3 ಟೈಮ್ ನೀಟಾಗಿ ತೊಳ್ಕೊಬೇಕಾಗತ್ತೆ. ಸೊ ನೋಡಿದ್ರಲ್ಲ, ಈಗ ಈ ಬೇಳೆಗಳನ್ನೆಲ್ಲ ನೀಟಾಗಿ ನಾನು ತೊಳೆದಿಟ್ಕೊಂಡಿದ್ದೀನಿ. ಇದರಲ್ಲಿ 1 ಗ್ಲಾಸಷ್ಟು ನೀರನ್ನು, ಅಂದರೆ ಅದು ಮುಳುಗೋಷ್ಟು ನೀರನ್ನು ಹಾಕಿ ಸ್ವಲ್ಪ ನೆನೆಸಲಿಕ್ಕೆ ಇಟ್ಬಿಡಿ. ಬೇಗ ಕುಕ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಕೂಡ ಇಟ್ಕೊಂಡಿದ್ದೀನಿ. ಅದರಲ್ಲಿ ಜಸ್ಟ್ 2 ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ಈ ಥರ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 4 ರಿಂದ 5 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇಲ್ಲಿ 3 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಅರಿಶಿಣ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಸಾಫ್ಟ್ ಆಗುತ್ತೆ ಉಪ್ಪು ಹಾಕೋದ್ರಿಂದ. ಸೊ ಹಾಗಾಗಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಸಿ ವಾಸನೆ ಹೋಗೋ ತನಕ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿದ್ರಲ್ಲ, ಈ ರೀತಿಯಾಗಿ ಬರಬೇಕು. ಸೊ ಈಗ ಏನು ಮಾಡಬೇಕಂದ್ರೆ, ಅದೆಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನೆನೆಸಿಟ್ಟಿರುವಂತಹ ಬೇಳೆಗಳು, 3 ರೀತಿಯ ಬೇಳೆಗಳಿದಾವಲ್ವ, ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೆನೆಸಿರೋಂಥ, ಅಂದರೆ ಮೊದಲು ನೀಟಾಗಿ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸ್ಕೊಳ್ಳಿ. ಆಮೇಲೆ ಆ ನೀರಿನ ಸಮೇತನೇ ಬೇಳೆಗಳನ್ನು ಹಾಕ್ಕೊಳ್ಳಿ. ನಂತರ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು, ದೊಡ್ಡ ಕಪ್ ಇದೆ ಅಲ್ವಾ, ಸೊ ಆ ಕಪ್ಪಲ್ಲಿ 2 ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ಮತ್ತೆ ಉಪ್ಪು ಕಮ್ಮಿ ಅನಿಸು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು, ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾನು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡೋಣ. ನೋಡಿದ್ರಲ್ಲ, ಸಿಂಪಲ್ ಆದರೆ ತುಂಬ ರುಚಿಯಾಗಿರುತ್ತೆ. ಸೊ ಈಗ ಕುಕ್ಕರ್ ಲಿಡ್ಡನ್ನು ನಾನು ಕ್ಲೋಸ್ ಮಾಡಿ ಇದನ್ನು 3 ರಿಂದ 4 ವಿಸಲ್ ಲೋ ಮೀಡಿಯಮ್ ಫ್ಲೇಮಲ್ಲಿ ಕೂಡ ಇಟ್ಕೊಳ್ಳಿ, ಅಥವಾ ಮೀಡಿಯಮ್ ಫ್ಲೇಮ್ ಕೂಡ ಇಟ್ಕೋಬೋದು. ಅಂದರೆ ಬೇಳೆಗಳೆಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದ ತಕ್ಷಣ ರಿಯಲಿ ಎಷ್ಟು ಚೆನ್ನಾಗಿ ಅನಿಸ್ತಂದರೆ, ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಎಲ್ಲ ಬೇಳೆಗಳು ಕರೆಕ್ಟಾಗಿ ಕುಕ್ ಆಗಿದೆ. ಈ ರೀತಿಯಾಗಿ ಬರಬೇಕು. ಸೊ ಪರ್ಫೆಕ್ಟಾಗಿ ದಾಲ್ ರೆಡಿಯಾಗಿದೆ. ಸೊ ಹೇಳಿದೆ ನಿಮಗೆ, ಕೆಲವೊಂದು ಸಲ ಒಂದೇ ರೀತಿ ಬೇಳೆ ಸಾರು ಅಥವಾ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡಿ ತಿನ್ನಿ. ಮಧ್ಯಾಹ್ನದ ಊಟಕ್ಕಂತೂ ರಿಯಲಿ ಸೂಪರ್ ಅಂತ ಹೇಳ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ತಿಂತಾ ಇದ್ದರೆ ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಸೊ ಅನ್ನ ಕೂಡ ನಾನು ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಬಿಸಿ ಬಿಸಿ ಸ್ಪೆಷಲ್ ಈ ದಾಲ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಅದ್ರ ಜೊತೆ ಈ ಉಪ್ಪಿನಕಾಯಿ ಇದ್ಬಿಟ್ರೆ ಸಾಕು, ರುಚಿ ಡಬಲ್ ಆಗೋದಂತೂ ಗ್ಯಾರಂಟಿ. ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಈ ದಾಲ್ ನಾನು ತೋರಿಸಿದ ರೀತಿಯಲ್ಲಿ ಒಮ್ಮೆ ಮಾಡಿ. ನಾನು ಯಾವುದೇ ಪ್ಯಾಕೆಟ್ ಮಸಾಲ ಕೂಡ ಯೂಸ್ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ. ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ಇನ್ನೊಂದು ಸಿಂಪಲಾದ, ಆರೋಗ್ಯಕರವಾದ, ರುಚಿಯಾದ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.